ಹಾಸನ ಜಿಲ್ಲೆ ಅರಸೀಕೆರೆ ರಂಗೇರಿದ್ದ ನಗರಸಭೆ ಚುನಾವಣೆಯಲ್ಲಿ ಗೆಲುವಿನ ಬಾವುಟ ಹಾರಿಸಿ ಮತ್ತೆ ಎರಡನೇ ಅವಧಿಗೆ ನೂತನ ಅಧ್ಯಕ್ಷರಾಗಿ ಎಂ ಸಮೀವುಲ್ಲಾ ಹಾಗೂ ಉಪಾಧ್ಯಕ್ಷರಾಗಿ ಮನೋಹರ್ ಅವರು ಅಧಿಕಾರ ಸ್ವೀಕಾರ ಮಾಡಿದರು. ಇನ್ನು ನಗರಸಭೆ ಕಚೇರಿಯಲ್ಲಿ ಪದಗ್ರಹಣ ಸ್ವೀಕರಿಸಿದ ಬಳಿಕ ನೂತನ ಅಧ್ಯಕ್ಷ ಎಂ ಸಮೀವುಲ್ಲಾ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಿಸಿದಂತೆ ಕೆಲವು ರಾಜಕೀಯದ ಮತ್ತು ಕಾನೂನು ಸವಾಲುಗಳನ್ನು ಎದುರಿಸಿ ಅಂತಿಮವಾಗಿ ಕಾನೂನು ನಮ್ಮ ಪರವಾಗಿ ನಮಗೆ ಈ ಸ್ಥಾನಗಳು ದಕ್ಕಿವೆ. ಇದಕ್ಕೆ ಮುಖ್ಯ ಕಾರಣ ಅರಸೀಕೆರೆ ನಗರದ ಜನತೆಯ ಆಶೀರ್ವಾದ. ಈಗ 3ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನನಗೆ ಸಂತಸ ತಂದಿದೆ. ಎರಡನೇ ರಾಜಕೀಯ ಮತ್ತು ಕಾನೂನು ಸವಾಲುಗಳು ಎದುರಾದರೂ ಕೂಡ ಎಲ್ಲವನ್ನ ಸಮರ್ಪಕವಾಗಿ ನಿಭಾಯಿಸುವ ಶಕ್ತಿಯನ್ನ ನಾವು ಪಡೆದಿದ್ದೇವೆ. ನಗರದ ಅಭಿವೃದ್ಧಿಗೆ ನಮ್ಮ ಮೊದಲ ಆದ್ಯತೆಯಾಗಿದೆ. ನಗರಸಭೆಯ ಎಲ್ಲ ಸದಸ್ಯರುಗಳ ವಿಶ್ವಾಸ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಅರಸೀಕೆರೆ ನಗರದ ಅಭಿವೃದ್ಧಿ ಹಾಗೂ ಇಡೀ ನಗರದ ಸ್ವಚ್ಛತೆಗೆ ಒತ್ತು ನೀಡಲಾಗುವುದು. ಸಾರ್ವಜನಿಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ನಗರಸಭೆಯಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಇನ್ನು ನಗರಸಭೆಯ ನೂತನ ಉಪಾಧ್ಯಕ್ಷ ಮನೋಹರ್ ಅವರು ಮಾತನಾಡಿ, ಶಾಸಕ ಕೆಎಂ ಶಿವಲಿಂಗೇಗೌಡ ಹಾಗೂ ಈಗಿನ ನೂತನ ಅಧ್ಯಕ್ಷ ಎಂ ಸಮೀವುಲ್ಲಾ ಅವರುಗಳ ಮಾರ್ಗದರ್ಶನ ಮತ್ತು ಮೀಸಲಾತಿ ನಿಗದಿ ಆಧಾರದ ಮೇಲೆ ನಾನು ಇಂದು ನಗರಸಭೆ ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಈ ನಿಟ್ಟಿನಲ್ಲಿ ನಾನು ನಗರಸಭೆಯ ಎಲ್ಲ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನೂತನ ಅಧ್ಯಕ್ಷ ಎಂ ಸಮೀವುಲ್ಲಾ ಹಾಗೂ ಎಲ್ಲ ಸದಸ್ಯರುಗಳ ವಿಶ್ವಾಸದೊಂದಿಗೆ ನಗರದ ಅಭಿವೃದ್ಧಿಗೆ ಒಗ್ಗಟ್ಟಾಗಿ ಶ್ರಮಿಸುತ್ತೇನೆ ಎಂದರು. ಇವತ್ತು ಅರಸೀಕೆರೆಯ ನಗರಸಭೆಗೆ ನಮ್ಮ ಎಲ್ಲ ಸಹ ಸದಸ್ಯರೊಂದಿಗೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಇವತ್ತು ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಆ ರೀತಿ ಇವತ್ತು ಪದಗ್ರಹಣ ಕಾರ್ಯಕ್ರಮ ಆಗಿದೆ. ನನಗೆ ಸೌಭಾಗ್ಯ ಅಂದರೆ ಅರಸೀಕೆರೆ ನಗರದಲ್ಲಿ 3ನೇ ಬಾರಿಗೆ ಅಧ್ಯಕ್ಷರಾದಂಥ ಒಂದು ಕೀರ್ತಿ ಈ ನಮ್ಮ ಅರಸೀಕೆರೆ ಜನ ತಂದುಕೊಟ್ಟಿದ್ದಾರೆ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ನನ್ನ ಅವಧಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಅರಸೀಕೆರೆ ಜನತೆಯ ಪರವಾಗಿ ನ್ಯಾಯಯುತವಾಗಿ ನೈರ್ಮಲ್ಯ ವಿಚಾರದಲ್ಲಾಗಲಿ, ನಗರಸಭೆಯ ಕೆಲಸ ಕಾರ್ಯಕ್ರಮಗಳಾಗಲಿ, ಯಾವುದೇ ವಿಚಾರದಾಗಲಿ ನಾನು ಸಾರ್ವಜನಿಕ ಪರವಾಗಿರ್ತೀನಿ. ದೀನ ದಲಿತರ ಬಡವರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ನನಗೆ ನಿಮ್ಮ ಪತ್ರಿಕರು ನನಗೆ ಸಲಹೆ ಸೂಚನೆ ಕೊಡಬೇಕು, ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಒಂದು ಅರಸೀಕೆರೆ ನಗರದಲ್ಲಿ ಅಭಿವೃದ್ಧಿಯಾಗಂಥ ಕೆಲಸಗಳು ತುಂಬ ಇದೆ. ಹಿಂದೆ 4-5 ವರ್ಷದಿಂದ ಅರಸೀಕೆರೆ ಅಭಿವೃದ್ಧಿ ಕುಂಠಿತ ಆಗಿತ್ತು. ಅಷ್ಟೇ ಎಷ್ಟು ಕುಂಠಿತ ಆಗಿದೆ ಅಷ್ಟೇ ವೇಗವಾಗಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ನಾನು ಆಶಿಸ್ತೀನಿ. ಮತ್ತು ಅರಸೀಕೆರೆ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ, ಅವ್ರಿಗೂ ವಿಶ್ವಾಸದಲ್ಲಿ ತಗೊಂಡು, ಯಾಕಂದರೆ ನಾವು ಯಾವುದೇ ಪಕ್ಷ ಆದರೂ ಶಾಸಕರಿಗೆ ನಾವು ವಿಶ್ವಾಸದಲ್ಲಿ ತೊಗೊಂಡು ಕೆಲಸ ಮಾಡಬೇಕಾದ್ರೆ ನಮ್ಮ ಧರ್ಮ. ಮತ್ತು ರಾಜ್ಯದ ನಮ್ಮ MP ಗಳು ಅವ್ರ ಹತ್ರ ಸಹಕಾರ ತಗೊಂಡು ಎಲ್ಲರ ಸಹಕಾರದೊಂದಿಗೆ ನಮ್ಮ ಪಕ್ಷದ ಅಧ್ಯಕ್ಷಗಳು, ಹಿಂದಿನ ಅಧ್ಯಕ್ಷಗಳು, ಮುಂದೆ ಇದ್ದಿರೋ ಅಧ್ಯಕ್ಷರು ಎಲ್ಲರ ಒಂದು ಸಲಹೆಗಳು ತಗೊಂಡು ನಾನು ಸಲಹೆ ಮುಖಾಂತರ ಕೆಲಸ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಹಕಾರ ನಮ್ಗೆ ಅವಶ್ಯಕತೆ ಇದೆ ಅಂತ ಹೇಳಿ ನಾನು